ಹಲೋ ಹಾಯ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಕಾಮಧೇನು ಕನ್ನಡ ಬ್ಲಾಗ್ಸ್. ನಿಮ್ಮ ಮನೆ ಮಗಳು ವಾಸಂತಿ. ಇವತ್ತು ವರ್ಷದ ಮೊದಲನೇ ಹಬ್ಬ ಸಂಕ್ರಾಂತಿ. ಎಲ್ಲರಿಗೂ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು. ಎಲ್ಲ ಎಳ್ಳು ಬೆಲ್ಲ ತಿಂದು ಒಳ್ಳೆ ಮಾತಾಡಿ. ನಾನು ಎಳ್ಳು ಬೆಲ್ಲ ತಿಂದು ಒಳ್ಳೆ ಮಾತಾಡ್ತೀನಿ. ಇವತ್ತು ಲಾಗ್ ಈಗ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಬೆಳಗ್ಗೆ ಎದ್ದು ಎಲ್ಲ ಕೆಲಸ ಅಂದರೆ ಎಲ್ಲ ಮುಗಿಸ್ಲಿಲ್ಲ. ಹಿಂದೆ ಮುಂದೆ ಬಾಗಿಲುಗಳು ತೊಳೆಯೋಕ್ಕೆ 1 ಗಂಟೆ ಬೇಕು. ಹಬ್ಬ ಬೇರೆ ಎಲ್ಲ ನೀಟಾಗಿ ತೊಳೆದು ರಂಗೋಲಿ ಬಿಟ್ಟು ಹೂವು ಇಡೋಷ್ಟರೊಳಗೆ 1 ಗಂಟೆ ಆಯಿತು. ಒಂದು ಲೋಟ ಕಾಫಿ ಮಾಡ್ಕೊಂಡು ಕುಡಿದ್ಬಿಟ್ಟು ಬೇರೆ ಕೆಲಸ ಮಾಡೋಣ ಅಂದ್ಬಿಟ್ಟು ಬಂದೆ. ನಮ್ಮ ಅತ್ತೆ ಇದ್ದರು, ಅವರಿಗೆ ಶುಗರ್ಲೆಸ್ಸು ಕಾಫಿ ಮಾಡಿಕೊಟ್ಟೆ. ನಾನು ಸ್ವಲ್ಪ ಬೆಲ್ಲ ಹಾಕ್ಕೊಂಡು ಕಾಫಿ ಮಾಡ್ಕೊಂಡು ಕುಡಿದ್ಬಿಟ್ಟು ಇನ್ನೇನೇನು ಕೆಲಸ ಇದೆ ಅಂದರೆ ಫುಲ್ ಮನೆಯೆಲ್ಲ ಕ್ಲೀನ್ ಮಾಡಬೇಕು ನಾನು ಇವತ್ತು ಬೇಗ. ಮತ್ತು ತಿಂಡಿಗೆ ಪೊಂಗಲ್ಲು, ಸ್ವೀಟ್ ಪೊಂಗಲ್, ಖಾರ ಪೊಂಗಲ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಇದಕ್ಕೆ ತಗೊಂಡು ಖಾರ ಪೊಂಗಲ್ ಇದರಲ್ಲೇ ಮಾಡ್ತೀನಿ. ಬೆಲ್ಲ ಇದೆಯಲ್ಲ, ರಾತ್ರಿ ಬೆಲ್ಲ ಹಚ್ಚಿದ್ದು ಉಳಿದಿತ್ತು. ಅದ್ರ ಕೆಳಗಡೆ ಎಲ್ಲ ಪೌಡ್ರ್ ಥರ ಬಂದಿದ್ದೆಲ್ಲ ಇಟ್ಟಿದ್ದೀನಿ. ಇದನ್ನೇ ಸ್ವೀಟ್ ಪೊಂಗಲ್ಗೆ ಹಾಕ್ತೀನಿ. ಇವತ್ತು ವಿಶೇಷ ತಿಂಡಿ ಅಂದರೆ ಇದೇನೆ, ಸ್ವೀಟ್ ಪೊಂಗಲು, ಖಾರ ಪೊಂಗಲು. ಮಧ್ಯಾಹ್ನ ಅಡುಗೆಗೆ ಏನಾದ್ರು ಮಾಡಬೇಕು. ಈಗ ಇದು ಮಾಡಿಟ್ಬಿಟ್ಟು ಮನೆಯೆಲ್ಲ ಕ್ಲೀನ್ ಮಾಡಬೇಕು. ಮನೆ ಒರೆಸಿಲ್ಲ ಇನ್ನೂ. ಬಟ್ಟೆ ಸ್ವಲ್ಪ ಅವೇ ಒಗೆವು, ಅದನ್ನು ತೊಳೆದಾಕ್ಬಿಟ್ಟು. ಇವತ್ತು ಬಿಸಿಲೇ ಇಲ್ಲ, ಫುಲ್ಲು 9 ಗಂಟೆ ಆದರೂ. ಮತ್ತು ಬೆಣ್ಣೆ ನೈಟ್ ಹಾಕಿದ್ದೆ, ಕಡ್ದಿದ್ದೀನಿ, ಬೆಣ್ಣೆ ಎತ್ತಿಲ್ಲ. ಬಿಸಿನೀರು ಕಾಯಿಸಿದ್ದಾರೆ ಅಂಡೇಲಿ, ಅದನ್ನು ತಗೊಂಡು ಒಂಬತ್ತು ಗಂಟೆ ಆದರೂ ಬಿಸಿಲೇ ಇಲ್ಲ. ಸಂಕ್ರಾಂತಿ ವರ್ಷದ ಮೊದಲನೇ ಹಬ್ಬ. ನಾವು ಏನೇನು ಹೊಸ ಧಾನ್ಯ ಎಲ್ಲ ಬೆಳೆದಿರ್ತೀವಿ ಅದನ್ನೆಲ್ಲ ಇಟ್ಟು ಪೂಜೆ ಮಾಡೋದು. ನಾವು ಇವತ್ತು 3 ದಿನದ ಹಿಂದಿನ ಎಡೆ ಎಲ್ಲ ಇಟ್ಟಿದ್ದೀವಿ. ಇವತ್ತೇನು ಎಡೆ ಇಡೋದೇನಿಲ್ಲ. ಮಾಮೂಲಿ ಎಳ್ಬೀರು ಮಾಡಿ ಹೆಣ್ಮಕ್ಳು ಇರೋರು ಬೀರ್ತಾರೆ. ನಾನು ನನ್ನ ಮಗನ ಕೈಲಿ ಬೀರಿಸ್ತೀನಿ. ನಾನು ಚಿಕ್ಕವನ ಕೈಲಿ, ದೊಡ್ಡವನ ಕೈಲಿ ಬೀರ್ತಿದ್ದೆ. ಈಗ ದೊಡ್ಡವನು ಹೋಗಲ್ಲ ಅಂತಾನೆ. ಚಿಕ್ಕವನ ಕೈಲಿ ಇಲ್ಲೇ ನಮ್ಮ ಬೀದಿಲಿ ಒಂದು 4 ಲಕ್ಷ ಮನೆಗೆ ಬೀರಿಸ್ಬೇಕು, ಅದು ಒಳ್ಳೆಯದು. ನೈಟ್ ಎಲ್ಲ ಪ್ಯಾಕ್ ಮಾಡಿ ಇಟ್ಟಿದ್ದೀವಿ. ಚಟ್ನಿಗೆ ರೆಡಿ ಮಾಡಿದ್ದೀನಿ. ಕಾಯಿ, ಬೆಳ್ಳುಳ್ಳಿ, ಹುಣಸೆಹಣ್ಣು, ಜೀರಿಗೆ, 3 ಹಸಿಮೆಣಸಿನ್ಕಾಯಿ. ಖಾರ ಪೊಂಗಲ್ಗೆ ಒಂದು ಸ್ವಲ್ಪ ಬಾಣಲಿ ಇಟ್ಕೊಬಿಟ್ಟು ತುಪ್ಪ ಮತ್ತು ನಾನು ಕೊಬ್ಬರಿ ಎಣ್ಣೆ ಯೂಸ್ ಮಾಡ್ತೀನಿ. ಎರಡನ್ನೂ ಹಾಕಿ ಬಿಸಿ ಮಾಡಿಕೊಂಡೆ. ಸಾಸಿವೆ ಹಾಕ್ಬಿಟ್ಟು ಹಸಿಮೆಣಸಿನ್ಕಾಯಿ, ಮೆಣಸು ಎಲ್ಲ ಪುಡಿ ಮಾಡಿ ಇಟ್ಕೊಂಡಿದ್ದೆ, ಜೀರಿಗೆ ಎಲ್ಲ. ಅದನ್ನೆಲ್ಲ ಫ್ರೈಗೆ ಅಂದ್ಬಿಟ್ಟು ಫ್ರೈ ಮಾಡಿಕೊಂಡೆ. ನೀಟಾಗಿ ಚೆನ್ನಾಗಿ ಫ್ರೈ ಮಾಡಿಕೊಂಡೆ. ಫ್ರೈ ಮಾಡೋಕೆ ಸೂಪರ್ ಸ್ಮೆಲ್ ಬರ್ತಿತ್ತು. ಅದು ಸ್ವಲ್ಪ ಅರಿಶಿನ ಹಾಕ್ಕೊಂಡು ಅದನ್ನು ನಾನು ಮಸಾಲನೇ ತೆಗೆದು ಮಾಮೂಲಿ ಖಾರ ಪೊಂಗಲ್ಗೆ ಮಾಡ್ಕೊಂಡಿದ್ದು ಅದ್ರೊಳಗಡೆ ಅದನ್ನು ಹಾಕ್ಕೊಂಡೆ. ಬೆಳಗ್ಗೆ 7 ಗಂಟೆಗೆ ನನ್ನ ಮಗುಗೆ ಹೊಸ ಬಟ್ಟೆ ಬೇಕಂತೆ. ಈಗ ಅಲ್ಲಿ ಇದೆಯಲ್ಲ, ಡೈಲಿ ಯೂಸ್ ಮಾಡ್ತೀಯಲ್ಲ ಬಟ್ಟೆ ಹಾಕ್ಕೊಂಡಿರೋ, ಮಧ್ಯಾಹ್ನ ಎಳ್ಳು ಬೀರಕ್ಕೆ ಹೋಗ್ತೀಯಲ್ಲ, ಅವಾಗ ಹೊಸ ಬಟ್ಟೆ ಹಾಕ್ಕೊಡ್ತೀನಿ. ಈಗ ಗಲೀಜಾಗಿ ಹೋಗುತ್ತೆ. ಈಗಲೇ ಎಲ್ಲ ಎಳ್ಳು ಬೀರೋದು. ಹೋಗು ಜನ. ಉಪ್ಪು ಹಾಕಿರಲಿಲ್ಲ, ಉಪ್ಪು ಹಾಕೋತಾ ಇದ್ದೇನೆ. ಲಾಸ್ಟಲ್ಲೇ ಉಪ್ಪು ಹಾಕೋದು ನಾನು, ಯಾಕೆಂದರೆ ಬೇಯಿಸ್ತೀನಲ್ಲ, ಬೇಯುತ್ತೆ ಅಂತ. ಬಟ್ಟೆ ಹಾಕ್ಕೊಡ್ಲಾ? 1 ನಿಮಿಷ ಕೈ ತೊಳ್ಕೊತೀನಿ. ಖಾರ ಪೊಂಗಲ್ ಎಲ್ಲ ರೆಡಿ ಮಾಡಿಕೊಂಡೆ. ಒಗ್ಗರಣೆ ಎಲ್ಲ ಹಾಕಿ, ಇನ್ನು ಸ್ವೀಟ್ ಪೊಂಗಲ್ಗೆ ಇನ್ನೂ ದ್ರಾಕ್ಷಿ ಗೋಡಂಬಿ ಹಾಕಿರಲಿಲ್ಲ. ನನ್ನ ಮಗನ್ನ ಏಳಿಸಿ ಕಳಿಸಿದ್ದೆ ಅಂಗಡಿಗೆ. ಅಲ್ಲಿ ಗೋಡಂಬಿ ಇಲ್ಲ ಅಂತ ಬಂದ. ಮನೇಲೇ ದ್ರಾಕ್ಷಿ ಇತ್ತು. ತುಪ್ಪದಲ್ಲಿ ಚೆನ್ನಾಗಿ ಫ್ರೈ ಮಾಡಿಬಿಟ್ಟು ಅದಕ್ಕೂ ಸಿಹಿ ಪೊಂಗಲ್ಗೆ ಹಾಕಿ ಅದನ್ನು ರೆಡಿ ಮಾಡಿ ಎಲ್ಲ ಡೈನಿಂಗ್ ಟೇಬಲ್ ಮೇಲೆ ಜೋಡಿಸ್ಬಿಟ್ಟೆ. ಯಾಕೆಂದರೆ ನಾನು ಅಡುಗೆ ಮನೆ ಕ್ಲೀನ್ ಮಾಡ್ಕೋಬೇಕಾಗಿತ್ತು.
ಬಂದರೆ ಅಲ್ಲೇ ತಿಂಡಿ ಹಾಕೊಂಡು ತಿಂತಾರೆ ಅಂದ್ಬಿಟ್ಟು ಎಲ್ಲನೂ ಅಲ್ಲಿಗೆ ಜೋಡಿಸ್ತೇವೆ ಡೈನಿಂಗ್ ಟೇಬಲ್ ಮೇಲೆ. ಒಬ್ಬರು ಹೋಮ್ ಟೂರ್ ಮಾಡಿ ಅಂತ ಪಾಪ ಕೇಳ್ತಿದ್ದಾರೆ. ನಾನು ಮಾಡ್ತೀನಿ, ನನಗೆ ಟೈಮ್ ಇಲ್ಲ, ನೀಟಾಗಿ ಮಾಡ್ಬೇಕು ಅದನ್ನು. ಅದಕ್ಕೇ ನಮ್ಮ ಅಕ್ಕನ ಮಗಳು ಬರ್ತೀನಿ ಅಂತ ಹೇಳಿದ್ದಾಳೆ. ಅವಳು ಬಂದಮೇಲೆ ನೀಟಾಗಿ ಮಾಡ್ತೀನಿ. 2 ಸಲ ಕೇಳಿದ್ದಾರೆ. ಮೇಡಮ್ ಖಂಡಿತ ಮಾಡ್ತೀನಿ ಮೇಡಮ್ ನಾನು ಹೋಮ್ ಟೂರ್ನ. ಗೀತಾ ಅಂತ ಅವ್ರ ಹೆಸರು. ಹಸುಗಳೆಲ್ಲ ತೊಳೆದವ್ರೆ. ತೊಳೆದು ನಾನು ಅಡುಗೆ ಮನೆಯಿಂದ ಬರೋಷ್ಟರೊಳಗಡೆ ಹಸುಗಳೆಲ್ಲ ತೊಳೆದಿದ್ದಾರೆ. ಇವೆರಡು ಹಸು ಕಟ್ಟಿದ್ದಾರೆ ತೊಳೆದು ಒಣಗಲಿ ಅಂತ. ಹಾಕೊಡ್ತೀನಿ, ತಿನ್ನೋ, ಬಿಸಿ ತಿನ್ನವ. ತಿಂಡಿ ಎಲ್ಲ ರೆಡಿ ಮಾಡಿ ಡೈನಿಂಗ್ ಟೇಬಲ್ ಮೇಲೆ ಇಟ್ಟಾಗಿದೆ. ಈಗ ಪಾತ್ರೆ ತೊಳೆದು ಅಡುಗೆ ಮನೆ ಸ್ಟವ್ ಎಲ್ಲ ಕಸ ಗುಡಿಸಿ ಒರೆಸ್ಬೇಕು ಈಗೆಲ್ಲ ನೀಟಾಗಿ ಮನೆಯೆಲ್ಲ. ಇನ್ನು ನನ್ನ ಮಕ್ಕಳು ಮಲಗಿದ್ದ ಹಾಸಿಗೆ ಬ್ಲ್ಯಾಕೆಟ್ ಎಲ್ಲ ಬೆಸ್ಟ್ ಬೆಡ್ ಎಲ್ಲ ತೆಗೆದಿಲ್ಲ. ಈಗ ಹೋಗಿ ಪಾತ್ರೆ ಎಲ್ಲ ತೊಳೆದು ಅಡುಗೆ ಮನೆ ಕಸ ಗುಡಿಸ್ಬಿಟ್ಟು ಅದೆಲ್ಲ ತೆಗಿತೀನಿ. ರಾತ್ರಿನೇ ನಾನು ಎಳ್ಬೀರಿಗೆಲ್ಲ ರೆಡಿ ಮಾಡಿಕೊಂಡೆ. ಅದು ಮಧ್ಯ ಈ ವಿಡಿಯೋ ಮಧ್ಯ ಹಾಕಿದ್ದೀನಿ ನಾನು. ನೈಟು ಏಕೆಂದರೆ ಬೆಳಗ್ಗೆ ನಂಗೆ ಟೈಮ್ ಸಾಲಲ್ಲ ಅಂದ್ಬಿಟ್ಟು ನೈಟ್ನ ಒಲೆ ಎಲ್ಲ ಹಸ್ಕೊಂಡು ಅದರಲ್ಲೇ ಒಲೆ ಮೇಲೆಲ್ಲ ಫ್ರೈ ಮಾಡಿಕೊಂಡೆ. ಕಡಲೆ ಬೀಜ, ಎಳ್ಳು ಎಲ್ಲ ನೀಟಾಗೆಲ್ಲ ರಾತ್ರಿ ಆದರೆ ಟೈಮ್ ಇರುತ್ತೆ ಅಂದ್ಬಿಟ್ಟು ನೀಟಾಗಿ ಮಿಕ್ಸ್ ಮಾಡಿಕೊಂಡೆ ಎಲ್ಲ. ಇದೇನೆ ನಾನು ಪ್ರತಿ ವರ್ಷವೂ ನೈಟ್ ಹೊತ್ತೇ ರೆಡಿ ಮಾಡ್ಕೊಬಿಡ್ತೀನಿ. ಬೆಳಗ್ಗೆ ಟೈಮು ಮನೆ ಎಲ್ಲ ಕ್ಲೀನ್ ಮಾಡಿಕೊಂಡು ತಿಂಡಿ ಮಾಡಿಕೊಂಡು ಅಡುಗೆ ಮಾಡ್ಕೊಂಡು ಎಲ್ಲ ಆಗೋದಿಲ್ಲ ಅಂದ್ಬಿಟ್ಟು ಫುಲ್ ರಾತ್ರಿ ಹೊತ್ತೇ ಮಾಡ್ಕೊಬಿಡ್ತೀನಿ. ಹಾಗಾದರೆ ನಿಧಾನವಾಗಿ ಕಡಲೆಬೀಜ ಎಲ್ಲ ನೀಟಾಗಿ ಫ್ರೈ ಮಾಡ್ಕೊಬೋದು ಅಂದ್ಬಿಟ್ಟು ಆ ವಿಡಿಯೋನ ಇದಕ್ಕೆ ಹಾಕಿದ್ದೀನಿ ಮಧ್ಯದಲ್ಲಿ ನಾನು. ಸಂತೆಯಿಂದ ಗೆಣಸು ತಂದಿದ್ದು ಅದನ್ನು ನಮ್ಮ ಮನೆಯವರು ಕವರ್ಗೆ ಹಾಕಿ ಫ್ರಿಜ್ಜಲ್ಲಿ ಇಟ್ಬಿಟ್ಟಿದ್ರು. ಎಲ್ಲೂ ಸಿಗಲಿಲ್ಲ. ನಾನು ತರಕಾರಿ ಹುಡ್ಕಕ್ಕೆ ಹೋದಾಗ ಸಿಕ್ತು ಗೆಣಸು. ಆಗ ನೀಟಾಗಿ ಎಲ್ಲ ತೊಳೆದು ಅದ್ರ ಮೇಲ್ಗಡೆ ಸಿಪ್ಪೆ ಎಲ್ಲ ಚೆನ್ನಾಗಿ ಮಣ್ಣೆಲ್ಲ ಇರುತ್ತೆ, ನೀಟಾಗಿ ತೊಳಿಬೇಕು. ತೊಳೆದು ಆದಷ್ಟು ಸಿಪ್ಪೆ ಎಲ್ಲ ತೆಗೆದ್ಬಿಟ್ಟು ಬೇಯಿಸೋಕ್ಕೆ ಸ್ಟವ್ ಮೇಲೆ ಇಟ್ಟೆ. ನಳ್ಳಿಯವೇ ನನ್ನ ಮಗ ಪಾಪ ದೊಡ್ಡ ಹಸುಗಳನ್ನ ಅವ್ರ ಅಪ್ಪ ತೊಳ್ಕೊಟ್ರು. ಎಲ್ಲ ಗದ್ದೆ ಹತ್ರ ಕಟ್ಬಿಟ್ಟು ಬಂದು ಈಗ ಈ ಚಿಕ್ಕ ಹಸುಗಳು ಕಟ್ಸ್ಕೊಳ್ಳ ತೊಳಿತಿದ್ದಾನೆ. ಈಗ ಬಂದ ಅಲ್ಲೇ 12 ಗಂಟೆ. ಈಗ ಬಂದು ತಿಂಡಿ ತಿಂದು ಪಾಪ ಇನ್ನು ಒಂದು 3 ಇದ್ದಾವೆ ಕಟ್ಸ್ಗಳು ತೊಳಿತಾವನೆ. ಇನ್ನು ಹೇಗಿರೋ ಟ್ಯಾಂಕಿನೂ ತೊಳಿಬೇಕು. 2 ಕ್ಲೀನ್ ಆಗುತ್ತೆ ಅಂತ ತೊಳಿತಿದ್ದಾನೆ. ನಂದು ಕೆಲಸ ಎಲ್ಲ ಮುಗೀತು. ಒಳಗಡೆ ಮನೆ ಒರೆಸಿ ಗುಡಿಸಿ ನಂದು ಒಳಗಡೆ ಎಲ್ಲ ಕೆಲಸ ಮುಗೀತು. ತೊಳೆದು ಗುಡಿಸಿ ಒರೆಸಿ ತಿಂಡಿ ಮಾಡಿಟ್ಟು ಎಲ್ಲ. ಈಗ ನಾನು ಒಂದು ಸ್ವಲ್ಪ ಟ್ಯಾಂಕಿ ತೊಳೆದ ಮೇಲೆ ಬಟ್ಟೆ ಒಗಿಬೇಕು, ನೀರು ಬಿಡಬೇಕು. ಈಗ ಮನೆ ಒರೆಸಿರೋ ಬಟ್ಟೆ ಎಲ್ಲ ಇದೆ, ಎಲ್ಲ ತೊಳೆದಾಕ್ಬಿಟ್ಟು ಮ್ಯಾಟ್ಗಳೆಲ್ಲನೂ ಎಲ್ಲ ಸ್ನಾನ ಎಲ್ಲ ಮಾಡಿ ದೇವ್ರ ಪೂಜೆ ಮಾಡಬೇಕು. ನಾಟಿ ಹಸು ಇಟ್ಕೊಂಡು ಹೋಗ್ಬಿಟ್ಟಿದ್ದಾರೆ. ಬಂದಮೇಲೆ ಸಂಜೆ ಹಸು ಪೂಜೆ ಮಾಡ್ತೀನಿ. ಈಗ ಸ್ನಾನ ಮಾಡಿ ಇನ್ನೂ ತಿಂಡಿ ತಿಂದಿಲ್ಲ. ಪೂಜೆ ಮಾಡಿಬಿಟ್ಟೆ ಒಟ್ಟಿಗೆ ತಿಂಡಿ ತಿನ್ನೋಣ ಅಂತ. ಎಲ್ಲರಿಗೂ ತಿಂಡಿ ಆಗಿದೆ. ಅದು ಇನ್ನೊಂದು ಅರ್ಧ ಗಂಟೆ ಕೆಲಸ ಆಗುತ್ತೆ. ಮುಗಿಸ್ಕೊಂಡು ಸ್ನಾನ ಮಾಡಿ ದೇವ್ರ ಪೂಜೆ ಮಾಡಿಬಿಟ್ಟೆ ತಿಂಡಿ ತಿಂದ್ಬಿಟ್ಟು ಅಡುಗೆ ಮಾಡಬೇಕು. ಏನಾದ್ರು ಸಾಂಬಾರು, ಅನ್ನ ಏನಾದ್ರು ಮಾಡಬೇಕು. ಸ್ಪೆಷಲ್ ಏನೂ ಮಾಡೋಕ್ಕಾಗಲ್ಲ. ಸ್ವೀಟ್ ಪೊಂಗಲ್, ಖಾರ ಪೊಂಗಲ್ ಮಾಡಿದ್ದೀನಿ.
ನಾನು ಎಲ್ಲ ಕೆಲಸ ಮುಗಿಸಿದ್ದು ಒಳಗಡೆ ದೇವ್ರ ಪೂಜೆ ಎಲ್ಲ ಮಾಡಿ ನಾಟಿ ಹಸುಗೆ ಪೂಜೆ ಮಾಡೋಣ ಅಂತ ಬಂದೆ. ನಮ್ಮ ದೊಡ್ಡ ಹಸು ನಾಟಿ ಹಸುನ ಟೈಮ್ ಆಗಿಬಿಟ್ಟಿದೆ ಅಂತ ಮೇಯಕ್ಕೆ ಹಿಡ್ಕೊಂಡು ಹೋಗಿದ್ರು. ಅದ್ರದ್ದು ಮಗ ಇದು ತೊಳಿತಾಯಿದ್ರು, ಅಲ್ಲೇ ಕಟ್ಟಿಸ್ದೆ. ಪೂಜೆ ಮಾಡಬೇಕಾಗಿತ್ತು. ನಾವು ಸಂಕ್ರಾಂತಿ ಹಬ್ಬದಲ್ಲಿ ಪ್ರತಿ ವರ್ಷ ಗೋಮಾತೆ ಪೂಜೆ ಮಾಡ್ತೀನಿ. ಲೇಟ್ ಆದ್ರೂ ಒಟ್ಟಿನಲ್ಲಿ ಮಾಡ್ತೀನಿ. ನಾನು ಬೇಗ ಮಾಡಿ ಅದಕ್ಕೂ ಎಳ್ಳು ಬೀರೆಲ್ಲ ತಿನ್ನಿಸಿ ಬಾಳೆಹಣ್ಣೆಲ್ಲ ತಿನ್ನಿಸಿ ನೀರನ್ನ ಖುಷಿ ಆಯಿತು ನನಗೆ. ಇನ್ನು ನಾನು ಪೂಜೆ ಎಲ್ಲ ಮುಗಿಸ್ಕೊಂಡು ತಿಂಡಿ ತಿನ್ನೋಣ ಅಂದ್ಬಿಟ್ಟು ತಿಂಡಿನೂ ತಿಂದಿರಲಿಲ್ಲ. 1 ಗಂಟೆ ಆಲ್ರೆಡಿ ಆಗೋಗ್ಬಿಟ್ಟಿತ್ತು. ತಿಂಡಿ ತಿನ್ನೋಕ್ಕೆ ನಾನು ನನ್ನ ಮಗ, ನನ್ನ ಚಿಕ್ಕವನು ತಿಂದಿರಲಿಲ್ಲ. ಸುಮ್ಮನೆ ಅದು ಇದು ಅಂತ ಏನೇನೋ ಎಳ್ಬೀರೆಲ್ಲ ತಿನ್ಕೊಂಡು ತಿಂದಿರಲಿಲ್ಲ. ತಿನ್ನೋಣ ಅಂದ್ಬಿಟ್ಟು ಹೋದೋ. ಈಗ ಪೂಜೆ ಮುಗೀತು, 1 ಗಂಟೆ ಆಗಿದೆ. ಒಳಗಡೆ ಪೂಜೆ ಮಾಡಿದೆ. ನಮ್ಮ ಹಸು ಹೊರಟೋಗಿತ್ತು, ಅದು ಕರು ಇತ್ತು, ನಾಟಿ ಕರು. ಅದಕ್ಕೆ ಪೂಜೆ ಮಾಡಿ ಈ ಎಲ್ಲರದ್ದು ತಿಂಡಿ ಆಗಿತ್ತು. ನಾನು ಒಬ್ಬಳೆ ಲಾಸ್ಟು. ಈಗ ತಿಂಡಿ ತಿಂತಾ ಇದ್ದೀನಿ. ಟೈಮು 1 ಗಂಟೆ ಆಗೈತೆ. ಬೆಳಗ್ಗೆಯಿಂದ ಏನೂ ತಿಂದಿರಲಿಲ್ಲ. ಬೆಳಗ್ಗೆ ಕಾಫಿ ಕುಡಿದಿದ್ದೆ ಅಷ್ಟೇ. ಈಗ ತಿಂಡಿ ತಿಂದ್ಬಿಟ್ಟು ನನ್ನ ದೊಡ್ಡವನು ಈಗ ಸ್ನಾನ ಮಾಡ್ತಿದ್ದಾನೆ. ಹಾಗೆ ಸ್ವಲ್ಪ ಪೂಜೆ ಮಾಡಿಸ್ಬಿಟ್ಟು ಪ್ರಸಾದ ಕೊಟ್ಬಿಟ್ಟು ನಾನು ಅಡುಗೆ ಮಾಡಬೇಕು. ಅನ್ನಕ್ಕೆ ಇಟ್ಟು ಬಂದಿದ್ದೀನಿ. ಏನಾದರೂ ಸಾಂಬಾರು ಮಾಡಬೇಕು. ತಿಂದು 1 ಗಂಟೆ ರೆಸ್ಟ್ ತೊಗೊಬಿಟ್ಟು ಎದ್ದು ಆಮೇಲೆ ಮಾಡ್ತೀನಿ. ಇನ್ನೆಷ್ಟು ಕೆಲಸ ಇದೆ ಬಾಕಿದು ಅದೆಲ್ಲ ಬೇಡ ಅದು ಅದ್ರೊಳಗಡೆ ಇಳಿತಾವನೆ. ಏ 2 ಗಂಟೆ ಏಮೋ, ಬೇಗ ಕ್ಲೀನ್ ಮಾಡಿ. ಸ್ನಾನ ಮಾಡಲ್ವಾ? ಪೈಪ್ ಈ ಕಡೆದ ಆ ಕಡೆದೆಲ್ಲ ಮುರಿದೋಯ್ತತೆ. ಮುಚ್ಚಲವಾ ಮುಚ್ಚಲಾಕಲ್ಲ, ಮುಚ್ಚಲಾಕ್ತೀನಿ. ಹಿಂದಕ್ಕೆ ನಿಂತ್ಕೊಂಡು ಹ್ಯಾಂಡ್ಲು ಕೊಡೋ. ಉಯ್ಯು ಅಂದ್ರೆ ನಾನೇನು ಹೋಗೋ. ಉಯ್ಯೂ ಇಲ್ಲ ಐನೂ ಇಲ್ಲ. ಮ್ಯಾಲೆಲ್ಲ ನೀರು ಇಕ್ಕೊಂಡು ಅನ್ಭವಿಸ್ತು ತಗೋ. ನಡಿಯಲ್ಲ ಅರಣಿಲ್ಲ ಹೊಳಿ. ನೋಡಿ ನಮ್ಮ ಪೂರ್ವಿ ಫುಲ್ಲು ರೆಡಿಯಾಗಿ ಎಳ್ಬೀರು ತಗೊಂಡು ಅದಕ್ಕೆ ಮನೇಲಿ ಹೆಣ್ಮಕ್ಳು ಇರಬೇಕು ಅಂತ ಹೇಳೋದು. ನನ್ನ ಮಗು ಹೋಗ್ತೀನಿ ಅಂತೂ ಮಲ್ಕೊಬಿಟ್ಟವನೇ. ಹೇಳ್ಸಿರು ಹೋಗ್ತಾ ಇಲ್ಲ. ಹ್ಯಾಪಿ ಸಂಕ್ರಾಂತಿ ಪೂರ್ವಿ. ತಗೋ, ನಾನೇ ಬೀರ್ತೀನಿ ನಿನಗೆ. ತಡಿತದೆ ನೋಡಿ, ಆಲೇ ನಮ್ಮ ಬೀದಿ ಮಕ್ಕಳು ಬೀರಕ್ಕೆ ಬಂದಿದ್ದಾರೆ ಇಬ್ರು. ಇವಳು ಚಾರು, ಇವಳು ಮಾನ್ಯ ಅಂತ. ಹ್ಯಾಪಿ ಸಂಕ್ರಾಂತಿ. ಥ್ಯಾಂಕ್ ಯು. ಈಗೆದ್ದು ನಾನು ಹೋಗ್ಬೇಕು ಹೇಳ್ಕೊಡೋಕ್ಕೆ ಅಂತ ಈಗ ರೆಡಿ ಮಾಡಿ ಕರ್ಕೊಂಡು ಹೋಗ್ತಾ ಇದ್ದೀನಿ. ಒಂದು 4 ಮನೆ ಕೊಡಿಸ್ಬಿಟ್ಟು ಬರ್ತೀನಿ. ಬಾ ಹೇಳಿ. ಗೋ, ಸ್ಲಿಪ್ಪರ್ ಬಿಡಕ್ಕನು ಹೋಗೋ. ಇಲ್ಲೇ ಅಲ್ವಾ, ಆಮೇಲೆ ಸ್ಲಿಪ್ಪರ್ ಹಾಕ್ಕೊಳ್ವೆ. ಸಂಜೆ ಸ್ವಲ್ಪ ಮಲಗಿ ಎದ್ಬಿಟ್ಟು ಅಡುಗೆ ಏನೂ ಮಾಡಿರಲಿಲ್ಲ. ತಿಂಡಿನೇ ಲೇಟಾಗಿ ತಿಂದು ಅಂದ್ಬಿಟ್ಟು ಅನ್ನ ಮಾಡಿ ಇಟ್ಟಿದ್ದೆ ಅಷ್ಟೇ. ನಮ್ಮ ಮನೆಯವರು ಒಬ್ಬರು ಊಟ ಮಾಡಿದರು. ಎದ್ದು ಸ್ವಲ್ಪ ಬೇಳೆ ಸಾರೆಲ್ಲ ಮಾಡಿಬಿಟ್ಟು ಏನಾದರೂ ಅದಕ್ಕೆ ನೆಂಚ್ಕೊಳ್ಳೋಕೆ ಮಾಡೋಣ ಅಂದ್ಬಿಟ್ಟು ತಡ್ನೆ ಬೇಳೆ ಇದ್ದು ತಡ್ನೆ ಬೇಳೆ ಹೊಡೆದಿದ್ದು. ಇನ್ನೊಂದು ಸ್ವಲ್ಪ ಒಂದು ಪಾವಷ್ಟಿದ್ದು ಅಷ್ಟೇ, ಒಂದು 1/4 kg ಅಷ್ಟು. ಅದನ್ನು ನೆನೆಸ್ಬಿಟ್ಟು ವಡೆ ಮಾಡಿದೆ ಸಂಜೆ ಟೈಮು. ಎಲ್ಲ ತಿಂದ್ಬಿಟ್ಟು ಪುನಃ ಅವರು ಹಸುಗಳೆಲ್ಲ ಇಟ್ಕೊಬರಕ್ಕೆ. ಸಂಕ್ರಾಂತಿ ಹಬ್ಬದ ದಿನ ಹಸುಗಳಿಗೆ ಕಿಚ್ಚಾರಿಸೋದು ಅಂತ ಹೇಳ್ತೀವಿ. ಈಗ ಒಂದು 3 ಹಸುಗೆ ಮಾತ್ರ ಕಿಚ್ಚಾರಿಸ್ತಾ ಇದೀವಿ. ಇನ್ನು ಕರುಗಳೆಲ್ಲ ಭಯ ಪಡ್ತವೆ ಅಂದ್ಬಿಟ್ಟು. ಫುಲ್ ವಿಡಿಯೋ ನಿಮಗೆ ಇಷ್ಟ ಆಗಿರುತ್ತೆ ಅಂತ ಅಂದ್ಕೊಂಡಿದ್ದೀನಿ ನಾನು. ಮರಿದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಫಸ್ಟ್ ಟೈಮ್ ನೋಡ್ತಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ನಿನಗಿಂತ ಬುದ್ಧಿವಂತ.
ನೆಗ್ಬಿಟ್ಟದು ಏಮ್ಮ ಹುಷಾರು. ವಾ ಸೂಪರ್.